ಸಂಕ್ರಾಂತಿಯ ಸಮಯ ತುಂಬಾ ಅದ್ಭುತವಾಗಿದೆ ಅಂತ ಹೇಳಿದ್ರೆ, ಈ ಒಂದು ಸಮಯದಲ್ಲಿ ಯಾವ ಕೆಲಸನ ಮಾಡಿದ್ರೆ, ಹಾಗೆ ಯಾವ ಒಂದು ದಾನ ಧರ್ಮನ ಮಾಡಿದ್ರೆ ಒಳ್ಳೇದಾಗುತ್ತೆ, ಅದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತ. ಈಗ ನೋಡಿ, ದಾನ ಧರ್ಮ ಅಂತ ಬಂದಾಗ ಆಕ್ಚುಲಿ ಫಸ್ಟ್ಗೆ ಅದ್ರದ್ದು ಒಂದು ಪುಣ್ಯ ಕಾಲ ಅಂತ ಬರುತ್ತೆ. ಆ ಕಾಲದ ಬಗ್ಗೆ ಹೇಳ್ತೀನಿ ನಾನು. ಅದು ಸುಮಾರು 3 ಗಂಟೆ 15 ನಿಮಿಷದಿಂದ 5 ಗಂಟೆ ತನಕ, ಅಂದ್ರೆ ಸಾಯಂಕಾಲ, ಈ ಸಮಯ ಬಂದು ನಾವು ಪುಣ್ಯ ಕಾಲ ಅಂತ ಹೇಳ್ತೀವಿ. ಮತ್ತೆ ಇನ್ನೊಂದು ಯೋಗ ಒಂದು ಪರಿವರ್ತನೆ ಆಗಿದೆ. ಯಾಕೆ ಅಂತಂದ್ರೆ ಇಲ್ಲಿ ನಮ್ಗೆ 4 ಗ್ರಹಗಳು ಬಂದು ಒಂದೇ ಜಾಗದಲ್ಲಿ ಸೇರೋದ್ರಿಂದ ಈ ಯೋಗನ ನಾವು ಭಾಗ್ಯ ವೃದ್ಧಿ ಯೋಗ ಅಂತ ಕೂಡ ಹೇಳ್ತೀವಿ. ಸೊ ಅದ್ರಲ್ಲೇ ಭಾಗ್ಯ ಇದೆ, ವೃದ್ಧಿ ಇದೆ, ಯೋಗ ಇದೆ. ಸೊ ಈ ಸಮಯದಲ್ಲಿ ಕೆಲವೊಂದು ರಿಚುವಲ್ಸ್ ನ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಮನುಷ್ಯನ್ಗೆ ಏಳಿಗೆ ಅನ್ನೋದು ಏನು ಒಂದು ಹಳೆ ಪಾಪಗಳು ಕಳೆದು ಒಂದು ಹೊಸ ಹುಟ್ಟು ಅಂತ ಹೇಳ್ಬೋದು, ಒಂದು ಪುಣ್ಯನ ಗಳಿಸ್ಕೊಳ್ಳುವಂತ ಒಂದು ಸಮಯ ಇದು ಅಂತ ಹೇಳ್ತೀವಿ. ನೋಡಿ, ಇಲ್ಲಿ ನದಿಯ ಸ್ನಾನ ಮಾಡುವಂತದ್ದು ಅಥವಾ ಸಮುದ್ರದಲ್ಲಿ ಸ್ನಾನ ಮಾಡುವಂತದ್ದು ಮಾಡಿ ತದನಂತರ ಕೆಲವು ದೇವರುಗಳ ದೇವಸ್ಥಾನಕ್ಕೆ ಹೋಗ್ಬೇಕಾಗಿ ಬರುತ್ತೆ. ಯಾವ ದೇವಸ್ಥಾನ ಅಂತಂದ್ರೆ, ಒಂದು ಮಹಾವಿಷ್ಣುವಿನ ಒಂದು ದೇವಸ್ಥಾನ, ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನ, ಹಾಗೆ ಮಹಾಲಕ್ಷ್ಮಿಯ ದೇವಸ್ಥಾನ. ಈ 3 ದೇವಸ್ಥಾನಗಳನ್ನ ದರ್ಶನ ಮಾಡೋದ್ರಿಂದ ಏನಾಗುತ್ತೆ ಅಂತ, ಯಾಕಂದ್ರೆ ನೋಡಿ, ಅಲ್ಲೇ ಸ್ಥಿತನಾಗಿದ್ದಾನೆ. ಆ ಮನೆಯಲ್ಲಿ ಯಾರ್ಯಾರಿದ್ದಾರೆ, ಸೂರ್ಯ ಇದ್ದಾನೆ, ಮತ್ತೆ ಕುಜಗ್ರಹ ಇದೆ, ಶುಕ್ರ ಗ್ರಹ ಇದೆ. ಸೊ ಈ ದೇವಸ್ಥಾನಗಳಿಗೆ ಹೋಗಿ ಭೇಟಿ ಮಾಡೋದ್ರಿಂದ, ಅಂದ್ರೆ ಮೀನ್ಸ್ ದರ್ಶನ ಮಾಡೋದ್ರಿಂದ ಏನಾಗುತ್ತೆ, ಖಂಡಿತವಾಗ್ಲೂ ಅವ್ರಿಗೆ ಅವರ ಒಂದು ಪಾಪ ಕರ್ಮಗಳು ಹೋಗಿ ಅವರಿಗೆ ಒಂದು ಪುಣ್ಯ ಲಭಿಸುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದು ತುಂಬಾ ಮುಖ್ಯವಾದ ಒಂದು ಏನಂದ್ರೆ, 3 ಗಂಟೆ 15 ನಿಮಿಷದಿಂದ ಹಿಡಿದು 5 ಗಂಟೆ 30 ನಿಮಿಷದ ತನಕ ಈ ಒಂದು ಸಮಯ ಇರುತ್ತೆ. ಅಂದ್ರೆ 5 ಗಂಟೆ ತನಕ ಇರುತ್ತೆ, ಓಕೆ, ಅರ್ಧ ಗಂಟೆ 30 ನಿಮಿಷದ ತನಕನೂ ಇರುತ್ತೆ. ಸೊ ಈ ಸಮಯದಲ್ಲಿ ಈ ಕೆಲಸಗಳನ್ನ ಇವ್ರು ಮಾಡ್ಬೇಕಾಗತ್ತೆ. ದರ್ಶನದ ನಂತರ ಸ್ವಲ್ಪ ದಾನ ಧರ್ಮನ ಮಾಡ್ಬೇಕಾಗತ್ತೆ. ಸೊ ದರ್ಶನಕ್ಕೆ ಹೋದಾಗ ಫಸ್ಟ್ ದೇವಸ್ಥಾನದಲ್ಲಿ ಏನೇನ್ ಕೊಡ್ಬೇಕು ಅಂತ ನೋಡಕ್ ಹೋದ್ರೆ, ವಿಷ್ಣುವಿನ ದೇವಸ್ಥಾನಕ್ಕೆ ಅಂತ ಹೋದಾಗ ಅಲ್ಲಿ ಇವರು ಹೆಸರು ಕಾಳನ್ನ ಸ್ವಲ್ಪ ಕೊಡ್ಬೇಕಾಗತ್ತೆ. ಒಂದ್ 1/4 ಕೆಜಿನೋ ಅರ್ಧ ಕೆಜಿನೋ ಒಂದು ಪ್ಯಾಕೆಟ್ಸ್ ತಗೊಳ್ಳಿ. ಈ ಎಲ್ಲಾ ರಾಶಿಯವರು ಮಾಡ್ಬೇಕಾಗಿರುವಂತದ್ದು. ಅದ್ರಲ್ಲಿ ಎಸ್ಪೆಷಲಿ ಇವಾಗ ನಾನೇನ್ 4 ಪ್ರಮುಖವಾದ ರಾಶಿಗಳು ಹೇಳಿದೆ, ಅವ್ರಿಗೆ ಇನ್ನೂ ಜಾಸ್ತಿ ಅಭಿವೃದ್ಧಿ ಸಿಕ್ಕತ್ತೆ. ಈ ಕೆಲವು ರಾಶಿಗಳಿಗಂತೂ ಇನ್ನೂ ಜಾಸ್ತಿ ಅಭಿವೃದ್ಧಿ ಸಿಗುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ರು ಎಲ್ಲಾ ರಾಶಿಗಳು ಯೂನಿವರ್ಸಲ್ ಆಗಿ ನಾನು ಹೇಳ್ತಾ ಇರೋದು, ಎಲ್ಲಾ ರಾಶಿಯವರು ಕೂಡ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಧ ಕೆಜಿನೋ 1/4 ಕೆಜಿ ಅಷ್ಟು ಹೆಸರು ಕಾಳನ್ನ ಕೊಟ್ಟು ದೇವರ ಹೆಸರಲ್ಲಿ, ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಂಡ್ ಬರ್ಬೇಕಾಗತ್ತೆ. ಇನ್ನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ತೊಗರಿ ಬೇಳೆ ಒಂದು 1/4 ಕೆಜಿನೋ ಅರ್ಧ ಕೆಜಿನೋ ತೊಗರಿ ಬೇಳೆನ ಕೊಟ್ಟು ಅದಕ್ಕೆ ಒಂದು ಅರ್ಚನೆ ಮಾಡಿಸ್ಕೊಂಡ್ ಬರ್ಬೇಕು. ಇನ್ನ ನೆಕ್ಸ್ಟ್ ಬಂದು ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ಅವರೇ ಕಾಳನ್ನ ಕೊಟ್ಬಿಟ್ಟು ಮಹಾಲಕ್ಷ್ಮಿಯ ಒಂದು ದರ್ಶನ ಮಾಡ್ಕೊಂಡ್ ಬರ್ಬೇಕಾಗತ್ತೆ. ಅಂದ್ರೆ ಅರ್ಚನೆ ಮಾಡಿಸ್ಕೊಂಡ್ ಬರ್ಬೇಕು. ಈ ಎಲ್ಲಾನು ಕೂಡ ಈ ಸಮಯದ ಒಳಗಡೆ, ಅಂದ್ರೆ 1 ಗಂಟೆಯಿಂದ ಶುರು ಮಾಡಿದ್ರು ಪರವಾಗಿಲ್ಲ, ಯಾಕಂದ್ರೆ ಸ್ನಾನ ಗೀನ ಎಲ್ಲ ಮಾಡೋಷ್ಟ್ರೊಳಗಡೆ ಅಷ್ಟೇ ಸಮಯ ಆಗತ್ತೆ. ನದಿನಲ್ಲಿ ಮಿಂದು ಸ್ನಾನ ಮಾಡ್ಕೊಂಡು ತದನಂತರ ಇವರು ಈ ದೇವಸ್ಥಾನಗಳಿಗೆ, ಒಂದು ದೇವಸ್ಥಾನ ಯಾವ್ದಾದ್ರು ನದಿ ತೀರದಲ್ಲಿ ಒಂದು ದೇವಸ್ಥಾನ ಇದ್ದೇ ಇರುತ್ತಲ್ವಾ, ನೋಡ್ಕೊಳ್ಳಿ. ಅದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನನ ಅಥವಾ ವಿಷ್ಣುವಿನ ದೇವಸ್ಥಾನ ಅಥವಾ ಮಹಾಲಕ್ಷ್ಮಿಯ ದೇವಸ್ಥಾನ ಅಂತ ನೋಡ್ಕೊಂಡು ಒಂದು ದೇವಸ್ಥಾನ ಮುಗಿಸ್ಕೊಂಡು ತದನಂತರ ಒಂದೊಂದೊಂದು ದೇವಸ್ಥಾನಕ್ಕೆ ಹೋಗಿ ಇದನ್ನ ಕೊಟ್ಟು ಒಂದು ಪೂಜೆ ಮಾಡಿಸ್ಕೊಂಡು ಬರ್ಬೇಕು. ಅದ್ರಲ್ಲೂ ಕೆಂಪು ಬಣ್ಣದ ಹೂನ ದೇವರಿಗೆ ಅರ್ಪಿಸ್ಬೇಕು. ಮತ್ತೆ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದೀರಾ, ಇವಾಗ ನದಿ ತೀರಕ್ಕೆ ಹೋಗಕ್ ಆಗಿಲ್ಲ ನಿಮ್ ಕೈಲಿ, ಮನೆಯಲ್ಲೇ ಪೂಜೆ ಮಾಡ್ತಾ ಇದೀವಿ. ಯಾಕಂದ್ರೆ ಇದು ಹಬ್ಬ ಆಗಿರೋದ್ರಿಂದ ಸಂಕ್ರಾಂತಿ ಹಬ್ಬ ಮನೇಲೆ ಆಚರಿಸ್ಬೇಕು ಅನ್ನೋರು ಇರ್ತಾರೆ. ಸೊ ನಮ್ಗೆ ಹೋಗಕ್ ಆಗ್ತಿಲ್ಲ ಹೊರಗಡೆ, ನಾವೇನ್ ಮಾಡ್ಬೇಕು ಅಂತ ಅಂದಾಗ ಮನೆಯಲ್ಲೇ ಅಷ್ಟೇ ಪೂಜೆ ಮಾಡ್ಕೊಳ್ಳಿ. ಹಾಗೆ ನೈವೇದ್ಯವಾಗಿ ಗೋಧಿಯಿಂದ ಮಾಡಿರೋಂತ ಪಾಯಸನೋ ಅಥವಾ ರವೆಯಿಂದ ಮಾಡಿರೋ ಪಾಯಸನ ದೇವರಿಗೆ ನೈವೇದ್ಯ ಮಾಡ್ಬೇಕಾಗತ್ತೆ. ಈ ಸತಿ ಏಕಾದಶಿ ಕೂಡ ಬಂದಿದೆ. ಸೊ ಹಾಗಾಗಿ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗೋದು ತುಂಬಾ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ಅಟ್ಲೀಸ್ಟ್ ಮನೆಯಲ್ಲಿ ಇದನ್ನೆಲ್ಲ ಪೂಜೆ ಮುಗಿಸ್ಕೊಂಡು ಆ ಸಮಯಕ್ಕಾದ್ರೂ ಯಾವ್ದಾದ್ರು ಒಂದು ನದಿ ತೀರಕ್ಕಾದ್ರೂ ಹೋಗಿ ಸ್ನಾನ ಮಾಡಿ ದೇವರ ದರ್ಶನ ಮಾಡೋದಕ್ಕೆ ಆದಷ್ಟು ಪ್ರಯತ್ನ ಪಡಿ. ಯಾಕಂದ್ರೆ ಆತರ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರ ನೆಗೆಟಿವಿಟಿ ಏನಿದೆ ಅದೆಲ್ಲ ಹೋಗಿ ಅವರ ಜೀವನಕ್ಕೆ ಪಾಸಿಟಿವಿಟಿ ಖಂಡಿತವಾಗ್ಲೂ ಬರುತ್ತೆ. ಓಕೆ. ಸೊ ಹಾಗೆ ಈ ಒಂದು ಮಕರ ಸಂಕ್ರಾಂತಿ ಹಬ್ಬದೊಂದು ಎಳ್ಳು ಬೆಲ್ಲ ಬೇರುವ ಒಂದು ಸಂಪ್ರದಾಯ. ಸೊ ಅದರ ಮಹತ್ವ ಏನು? ಹೌದು, ಎಳ್ಳು ಬೆಲ್ಲ ಏನಕ್ಕೆ ಅಂದ್ರೆ ನೋಡಿ, ಸಂಕ್ರಾಂತಿ ಹಬ್ಬದಲ್ಲಿ ಏನಾದ್ರೂ ಒಂದು ದಾನ ಮಾಡ್ಬೇಕು ಅನ್ನೋದಿದೆ. ನಾನು ಈಗಾಗ್ಲೇ ಹೇಳ್ದೆ ಏನೇನೆಲ್ಲ ದಾನ ಮಾಡ್ಬೇಕು ಅಂತ. ಇದಿಷ್ಟನ್ನು ಬಿಟ್ಟು ಬಟ್ಟೆ ಮತ್ತೆ ಬೇರೆ ಏನಾದ್ರು ದವಸ ಧಾನ್ಯಗಳು ಇದನ್ನೆಲ್ಲಾನು ಕೂಡ ದಾನ ಮಾಡಬಹುದು, ಇಲ್ಲ ಅಂತಲ್ಲ. ಅದ್ರಲ್ಲೂ ಆ ಪುಣ್ಯ ಕಾಲದಲ್ಲಿ ಏನಾದ್ರು ನೀವು ದಾನ ಮಾಡಿದ್ರೆ ಅದು 1000 ಪಟ್ಟು ಬೆಲೆ ಅಂತಾನು ಕೂಡ ಹೇಳ್ಬೋದು. ಇವಾಗ ಎಳ್ ಬೀರಕ್ ಹೋಗ್ತಾರೆ, ಅದನ್ನ ಸಾಯಂಕಾಲದ ಹೊತ್ತೆ ಬೀರ್ತಾರೆ, ಬೆಳಗ್ಗೆ ಹೊತ್ತು ಯಾರು ಅಂದ್ರೆ ಮೀನ್ಸ್ ನಾನು ಈಗ ಹೇಳಿರುವಂತ ಸಮಯದಲ್ಲಿ ಮಾಡಲ್ಲ. ಆದ್ರೆ ಟೈಮ್ ಇರುತ್ತೆ, 4 ರಿಂದ 5 ಗಂಟೆವರೆಗೂ ಟೈಮ್ ಇರೋದ್ರಿಂದ 4 o'clock ಸ್ಟಾರ್ಟ್ ಮಾಡಿ ಒಂದು 5 ಗಂಟೆ ಒಳಗಡೆ ಆದ್ರೂ ಕೊಡೋದಕ್ಕೆ ಪ್ರಯತ್ನ ಪಡ್ಬೇಕು. ಸೊ ಆ ಟೈಮಲ್ಲಿ ಏನಕ್ಕೆ ಎಳ್ಳು ಬೀರ್ತಾರೆ ಅಂತಂದ್ರೆ, ಎಳ್ಳು ಅಂತಂದ್ರೆ ತಿಂದ್ರೆ ಸ್ವಲ್ಪ ಶಾಖ ಆಗುತ್ತೆ. ಈಗ ಚಳಿ ಸಮಯ ಆಗಿರೋದ್ರಿಂದ ಸ್ಕಿನ್ಗೆ ಒಳ್ಳೇದು, ಒಂದು ವೈಜ್ಞಾನಿಕವಾಗಿ ನೋಡಿದಾಗ ಅದು ಸ್ಕಿನ್ಗೆ ಒಳ್ಳೇದು ಅಂತ ಅನ್ಬಿಟ್ಟು ಎಳ್ಳನ್ನ ಕೊಡ್ತಾರೆ. ಅದರಿಂದ ಮೈನಲ್ಲಿ ಶಾಖ ಉತ್ಪತ್ತಿ ಆಗತ್ತೆ ಅಂತ. ಜೊತೆಗೆ ಬೆಲ್ಲ ಅಂತ ಅನ್ನೋದು ಮಧುರವಾದ ಒಂದು ಬಾಂಧವ್ಯ ಬೆರೀಲಿ ಅನ್ನೋದಕ್ಕೋಸ್ಕರ ಮಾಡುವಂತ ಒಂದು ಸಂಕೇತ. ಸೊ ಅದಕ್ಕೋಸ್ಕರ ಇದು ಎಳ್ಳು ಬೆಲ್ಲನ
ಕೊಡ್ತಾರೆ. ಹಾಗೆ ಇದನ್ನ ಚಿಕ್ಕ ಮಕ್ಳನ್ನ ಒಂದು ಹಸೆ ಮಣೆ ಮೇಲೆ ಕೂರಿಸಿ ಎಲ್ಚೆ ಹಣ್ಣು ಬರುತ್ತಲ್ಲ ಅದನ್ನ ಹೆಣ್ಮಕ್ಳು ತಲೆ ಮೇಲಿಂದ ಉಯ್ಯೋದು, ಇದೆಲ್ಲಾನು ಕೂಡ ಒಂದೊಂದ್ ಕಡೆ ಒಂದೊಂದೊಂದೊಂದು ಸಂಪ್ರದಾಯ ಇದೆ. ಮುಖ್ಯವಾಗಿ ಈ ಹಬ್ಬ ನಾವು ಆಚರಿಸ್ತಾ ಇರೋದೇ ಒಂದು ಪುಣ್ಯ ಕಾಲ ಅಂತ ಹಬ್ಬ ಏನ್ ಹೇಳ್ತೀವಿ. ದಾನ ಧರ್ಮ ಜಾಸ್ತಿ ಮಾಡ್ಬೇಕು, ನದಿ ತೀರದಲ್ಲಿ ಸ್ನಾನ ಮಾಡಿ ನಮ್ಮ ಹಳೆಯ ಕೊಳೆಗಳನ್ನ ತೆಗಿತೀವಿ ಅಥವಾ ಮನಸ್ಸನ್ನ ಶುದ್ಧಿ ಮಾಡ್ಕೊಂತೀವಿ, ದೇಹನ ಶುದ್ಧಿ ಮಾಡ್ಕೊಂತೀವಿ, ಅದಾದ್ಮೇಲೆ ದೇವ್ರ ದರ್ಶನ ಮಾಡ್ತೀವಿ ಅನ್ನೋದು ತುಂಬಾ ಪ್ರಮುಖವಾಗಿರುವಂತದ್ದು. ಅಂದ್ರೆ ಈ ಒಂದು ಸಂಕ್ರಾಂತಿ ಹಬ್ಬನ ಸೊ ಒಂದೊಂದು ಕಡೆ ಒಂದೊಂದು ರೀತಿನಲ್ಲಿ ಆಚರಿಸ್ತಾರೆ, ಆಚರಣೆ ಮಾಡ್ತಾರೆ. ಯೂನಿವರ್ಸಲ್ ಆಗಿ ಹೇಳ್ಬೇಕು ಅಂತಂದ್ರೆ ಈ ಒಂದು ಸಮಯದಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡೋದ್ರಿಂದ ಸೊ ಅವ್ರಿಗೆ ಒಳ್ಳೇದಾಗುತ್ತೆ. ಹೌದು. ಈಗ ನೋಡಿ ತಮಿಳ್ನಾಡು ಅಂತ ಕಡೆ ನೋಡಕ್ ಹೋದಾಗ ಅವರು ಒಂದು ಪೊಂಗಲ್ ಮಾಡ್ತಾರೆ, ಅದನ್ನ ಉಕ್ಕಿಸ್ತಾರೆ, ಇನ್ನೇನ ಒಬ್ಬೊಬ್ರದ್ದು ಅಂತಾರೆ. ಮತ್ತೆ ಮುಖ್ಯವಾಗಿ ನಾವು ದನಗಳಿಗೆ ಕಿಚ್ಚ ಹಾಯಿಸ್ತಾರೆ ಕಾಲ್ಗಳಲ್ಲಿ. ಏನಂತಂದ್ರೆ ಈ ಚಳಿ ಸಮಯದಲ್ಲಿ ಕಾಲ್ದು ಗೊರಸಲಿನಲ್ಲಿ ಹುಳಗಳೆಲ್ಲ ಆಗಿರುತ್ತೆ. ಅದು ಇದು ಆಕ್ಚುಲಿ ವೈಜ್ಞಾನಿಕವಾಗಿ ನೋಡಿದಾಗ ಅದು ಕಿಚ್ಚ ಹಾಯಿಸಿದಾಗ ಅದ್ರ ಬೆಂಕಿ ಹಾಗೆ ಅದರಿಂದ ಹುಳಗಳೆಲ್ಲ ಕಾಲಿಂದ ಬೀಳುತ್ತೆ ಅನ್ನೋ ಒಂದು ಈ ಪ್ರತೀತಿ ಇದೆ. ಮತ್ತೆ ಹಬ್ಬಗಳು ಅವಕ್ಕೂ ಅಷ್ಟೇ ಅಲ್ವಾ, ಬಾಕಿ ಸಮಯದಲ್ಲಿ ಅವನ್ನ ಏನ್ ಅಷ್ಟು ಇದ್ ಮಾಡೋದಿಲ್ಲ. ಸೊ ಆ ಟೈಮಲ್ಲಿ ಅದನ್ನ ಚೆನ್ನಾಗಿ ತೊಳೆದು ಅದಕ್ಕೆ ಅಲಂಕಾರ ಮಾಡಿ ಅದು ನೋಡಕ್ ಒಂದ್ 2 ಕಣ್ ಸಾಲದು. ರೈತರು ಒಂದು ವಿಜೃಂಭಣೆ ಹೌದು ಆಚರಿಸುವಂತ ಅದೊಂಥರ ಲೈಕ್ ಒಂಥರ ಥ್ಯಾಂಕ್ಸ್ ಗಿವಿಂಗ್ ಕೂಡ ಆಗಿರುತ್ತೆ. ಯಾಕಂದ್ರೆ ಒಂದು ಬೆಳೆ ಬೆಳೆಯೋದಕ್ಕೆ ಒಂದು ಎತ್ತು ಇಲ್ದಿರ ಮಾಡಕ್ಕಾಗಲ್ಲ. ರೈತರಿಗೆ ಮುಖ್ಯವಾಗಿ ಒಂದು ರೈತರ ಮನೆ ಅಂತಾನೆ ಒಂದು ಎತ್ತು ಹಸು ಕುರಿ ಇದ್ದೇ ಇರುತ್ತೆ. ಸೊ ಅದಕ್ಕೆ ಪೂಜೆ ಮಾಡೋದು ಅಂತಾನೆ ಅದೊಂಥರ ಖುಷಿ ವಿಷಯನೇ. ಹೌದು. ಹಾಗೆ ಅವ್ರು ಬೆಳೆದಿರುವಂತಹ ದವಸಗಳನ್ನೆಲ್ಲ ಇಟ್ಟು ಒಂದು ಪೂಜೆ ಎಲ್ಲ ಮಾಡುವಂತ ವಿಜೃಂಭಣೆಯಿಂದ ಆಚರಿಸ್ತಾರೆ ರೈತರೆಲ್ಲ ಸೇರಿ. ಹೌದು. ಸೊ ಒಟ್ಟಾರೆಯಾಗಿ ಈ ಒಂದು ಮಕರ ಸಂಕ್ರಾಂತಿಯ ದಿನದಂದು ಪರ್ಟಿಕ್ಯುಲರ್ ಆಗಿ ಈ ಒಂದು ಸಮಯದಲ್ಲಿ ಪೂಜೆ ಅಂತ ಮಾಡಿದ್ರೆ ಸೊ ಅವ್ರು ಅಂದ್ಕೊಂಡ ಕೆಲಸ ಕಾರ್ಯಗಳೆಲ್ಲ ಆಗುತ್ತೆ. ಮತ್ತೆ ಮುಖ್ಯವಾಗಿ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಅವತ್ತಿನ ದಿವಸ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸೂರ್ಯ ನಮಸ್ಕಾರನ ಮಾಡ್ಬೇಕಾಗತ್ತೆ. ಮತ್ತೆ ಆದಿತ್ಯ ಹೃದಯ ಪಾರಾಯಣ ಮಾಡುವಂಥದ್ದು. ಮತ್ತೆ ಈಗ ನಾನೊಂದು ಮಂತ್ರ ಹೇಳ್ತೀನಿ, ಆ ಮಂತ್ರನು ಕೂಡ 108 ಸತಿ ಪೂರ್ವಾಭಿಮುಖವಾಗಿ ಕುತ್ಕೊಂಡು ಹೇಳ್ಕೊಂಡ್ರು ಕೂಡ ಅವ್ರಿಗೆ ಆ ಸೂರ್ಯನ ಒಂದು ಆಶೀರ್ವಾದ ಸಿಗುತ್ತೆ. ನಮ್ ಕಣ್ಣಿಗೆ ಕಾಣಿಸುವಂತ ದೇವ್ರು ಯಾರು ಅಂತಂದ್ರೆ ಮೊದಲನೇದಾಗಿ ಸೂರ್ಯ ಚಂದ್ರ ಅಂತಾನೆ ನಾವು ಹೇಳ್ತೀವಿ. ಸೊ ಅವ್ರದೇ ಹಬ್ಬ ಇವತ್ತು ಆಗಿರೋದ್ರಿಂದ ಅದನ್ನ ನಾವು ವಿಜೃಂಭಣೆಯಿಂದ ಆಚರಿಸಿ ಹೊಸ ವರ್ಷನ ಪ್ರಾರಂಭ ಮಾಡ್ಬೇಕು. ಮಂತ್ರ ಹೇಗಿರುತ್ತೆ ಅಂತಂದ್ರೆ ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ ಅನ್ನೋಂಥ ಮಂತ್ರನ 108 ಸತಿ ಪೂರ್ವಾಭಿಮುಖವಾಗಿ ಕುತ್ಕೊಂಡು ಹೇಳ್ಕೊಂಡ್ರೆ ಖಂಡಿತವಾಗ್ಲೂ ಸೂರ್ಯನ ಒಂದು ಆಶೀರ್ವಾದ ನಿಮ್ಗೆ ಸಿಗುತ್ತೆ. ಇಷ್ಟೊತ್ತು ಮ್ಯಾಮ್ ಈ ಒಂದು ಮಕರ ಸಂಕ್ರಾಂತಿ ಹಬ್ಬದ ವಿಶೇಷತೆ ಹಾಗೆ ಯಾವ ರಾಶಿಗೆ ಈ ಒಂದು ಮಕರ ಸಂಕ್ರಾಂತಿ ಹಬ್ಬದೊಂದು ಒಳ್ಳೇದಾಗುತ್ತೆ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ರಿ. ಸೊ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಧನ್ಯವಾದ. ನೋಡಿದ್ರಲ್ಲ ಇಷ್ಟೊತ್ತು ಈ ಒಂದು ಮಕರ ಸಂಕ್ರಾಂತಿ ಹಬ್ಬದ ಆಚರಣೆ ವಿಧಿವಿಧಾನಗಳತ್ತ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.